ನಿಮಗಿದು ಗೊತ್ತೇ, ನಮ್ಮ ಕರ್ನಾಟಕದವರು ಮತ್ತು ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡರು ನರೇಂದ್ರ ಮೋದಿಜಿಯವರಿಗೆ ಪತ್ರ ಬರೆದಿದ್ದು ಅವರ ಜೀವನದ ಶ್ರೇಷ್ಠ ಕೆಲಸ. ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಮುಗ್ಧ ಜನರನ್ನು ಧರ್ಮ ಕೇಳಿ ಸಾಯಿಸಿದ ಪಾಕಿಸ್ತಾನ ಉಗ್ರರ ವಿರುದ್ಧ ಭಾರತ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಇಡೀ ವಿಶ್ವ ಕಾತುರದಿಂದ ಕಾಯ್ತಾ ಇತ್ತು. ವಿದೇಶಿ ಪ್ರವಾಸವನ್ನು ಮೊಟಕುಗೊಳಿಸಿ ಭಾರತಕ್ಕೆ ಹಿಂದಿರುಗಿದ ನಮ್ಮ ಪ್ರಧಾನಮಂತ್ರಿಗಳು ತಕ್ಷಣ ಸೈನ್ಯಾಧಿಕಾರಿಗಳ ಸಭೆಯನ್ನು ಕರೆದು ಅವರಿಗೆ ಪ್ರತೀಕಾರವನ್ನು ತೆಗೆದುಕೊಳ್ಳುವ ಮುಕ್ತ ಅವಕಾಶವನ್ನು ಒದಗಿಸಿಕೊಟ್ರು. ಆದರೆ ಅವರಲ್ಲಿ ಒಂದು ಅಳುಕು ಕಾಡ್ತಾ ಇತ್ತು. ನಾನು 140 ಕೋಟಿ ಜನಗಳ ಪ್ರತಿನಿಧಿ, ನಾನು ಅಣ್ವಸ್ತ್ರ ಶಕ್ತ ದೇಶದ ಮೇಲೆ ದಾಳಿಗೆ ಅನುಮತಿ ಕೊಟ್ಟಾಯಿತು. ಒಂದು ವೇಳೆ ನನ್ನ ನಿರ್ಣಯವೇನಾದರೂ ತಪ್ಪಾದರೆ ನನ್ನ 140 ಕೋಟಿ ಜನ ನೋವನ್ನು ಅನುಭವಿಸ್ತಾರೆ. ಆದರೆ ಅದೆಷ್ಟೋ ಬಿಸಿ ರಕ್ತದ ಜನರು ಮೋದಿಜಿಯವರಿಗೆ ಪ್ರೇರಣೆ ಕೊಟ್ಟಿದ್ದುಂಟು. ಆದರೆ ಬಿಸಿ ರಕ್ತದ ನಿರ್ಣಯ ಆ ಸಮಯಕ್ಕೆ ಕೆಲಸಕ್ಕೆ ಬಾರದು. ಇಂತಹ ಸಮಯದಲ್ಲಿ ಹಿರಿಯಣ್ಣನ ವಯಸ್ಸಿನಲ್ಲಿರುವ ನಮ್ಮ ಕರ್ನಾಟಕದ ದೇವೇಗೌಡರು ನರೇಂದ್ರ ಮೋದಿಜಿಯವರಿಗೆ ಪತ್ರ ಬರೆದು, ನರೇಂದ್ರ ಮೋದಿಜಿ, ನೀವು ತೆಗೆದುಕೊಂಡಂಥ ನಿರ್ಧಾರ ಅತ್ಯುತ್ತಮವಾಗಿದೆ. ನೀವು ನಿಮ್ಮ ಧ್ಯಾನ ಮತ್ತು ಧರ್ಮದಿಂದ ಇದನ್ನು ಸಾಧನೆ ಮಾಡಿದ್ದೀರಿ, ಇದನ್ನು ಮುಂದುವರಿಸಿರಿ, ಯಾವುದೇ ಹಿಂಜರಿಕೆ ಬೇಡ ಎಂದು ಹೇಳಿದ್ದು ಅವರಿಗೆ ಆನೆ ಬಲೆ ತಂದುಕೊಟ್ಟಂತಾಯಿತು. ನಮ್ಮ ದೇಶ ಮತ್ತು ನಮ್ಮ ದೇಶ ಬಾಂಧವರು ಸಂಕಷ್ಟದಲ್ಲಿದ್ದಾಗ ಈ ರೀತಿಯ ಸಹಕಾರ ಅತ್ಯಗತ್ಯ ಎಂದು ಹೇಳುತ್ತಾ, ಈ ವಿಷಯ ತಮಗೆ ಉಪಯುಕ್ತ ಅನಿಸಿದರೆ ನನ್ನ ಖಾತೆಯನ್ನು ಅನುಸರಿಸಿ.